ನಿಮಗೆಲ್ಲರಿಗೂ ನಚಿಕೇತನ ಕಥೆ ಹೇಳಬೇಕಂತಿದ್ದೇನೆ. ಎಲ್ಲರೂ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಒಂದಾನೊಂದು ಕಾಲದಲ್ಲಿ ವಾಜಶ್ರವಸ ಎನ್ನುವ ಬ್ರಾಹ್ಮಣನಿದ್ದ. ಅವನಿಗೊಬ್ಬ ಮಗನಿದ್ದ. ಅವನೇ ನಚಿಕೇತ. ವಾಜಶ್ರವಸ ಹಲವಾರು ಯಾಗಗಳನ್ನು ಮಾಡ್ತಿದ್ದ. ಯಾಕೆಂದರೆ ಇಷ್ಟಾರ್ಥ ಸಿದ್ಧಿಯಾಗ್ತದೆ, ಲೋಕಕ್ಕೆ ಕಲ್ಯಾಣ ಉಂಟಾಗುವ ನಂಬಿಕೆಯ ಕಾಲವಾಗಿತ್ತದು. ವಾಜಶ್ರವಸ ಒಂದು ಸಲ ವಿಶ್ವಜಿತ್ ಯಾಗವನ್ನು ಮಾಡೋಕ್ಕೆ ಹೋಗ್ತಾನೆ. ದಾನ ಕೂಡ ಯಜ್ಞದ ಭಾಗವಲ್ಲವೇ. ಅವನು ಗೋವುಗಳನ್ನು ಕೊಡ್ತಿದ್ದ. ಅವು ಎಂಥ ಗೋವುಗಳು ಗೊತ್ತೇ? ಮುಂದೆ ಕರು ಹಾಕದಂಥ ಗೋವುಗಳು, ಮುದಿ ಗೋವುಗಳು, ಮುಂದೆ ಹುಲ್ಲನ್ನು ಜಗಿಯಕ್ಕೆ ಆಗದಂಥ ಗೋವುಗಳನ್ನು ಕೊಡ್ತಿದ್ದ. ಇದನ್ನೆಲ್ಲ ನೋಡಿದ ನಚಿಕೇತನಿಗೆ ಅಪ್ಪನಿಗೆ ತಿಳಿಸಬೇಕು ಅಂತ ಎಣಿಸ್ಕೊಂಡು ಹೋಗಿ ಹೇಳ್ತಾನೆ, ದಾನವನ್ನು ಸ್ವೀಕರಿಸಿದವರಿಗೆ ತೃಪ್ತಿಯಾದರೆ ಮಾತ್ರ ಫಲಪ್ರಾಪ್ತಿಯಾಗುವುದು. ಹೇಳಿದ್ರೆ ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ ಅಂತೆ. ಆಮೇಲೆ ಅಪ್ಪ, ನನ್ನನ್ನು ನೀವು ಯಾರಿಗೆ ದಾನ ಕೊಡ್ತೀರಿ ಕೇಳಿದ್ರು ಕೇಳಲೇ ಇಲ್ಲಂತೆ. ನಚಿಕೇತ ಛಲ ಬಿಡದೆ ಮತ್ತೆ ಹೇಳಿದಾಗ ವಾಜಶ್ರವನಿಗೆ ಸಿಟ್ಟು ಬಂದು, ನಿನ್ನನ್ನು ಯಮಧರ್ಮರಾಯನಿಗೆ ದಾನ ಕೊಡ್ತೇನೆ ಹೇಳಿದಾಗ ತನ್ನನ್ನು ತಾನೇ ಅರ್ಪಿಸ್ಕೊಳ್ಳೋಕೆ ಯಮನ ಬಳಿ ಹೋಗ್ತಾನೆ. ಯಮ ಯಾವುದೋ ಕೆಲಸದ ಬಗ್ಗೆಗಾಗಿ ಹೋಗಿರ್ತಾನೆ. ನಚಿಕೇತ 3 ದಿವಸ ಕಾಯುತ್ತಾನೆ. ಯಮ 3 ದಿವಸ ಆಗಿ ಕೆಲಸವನ್ನೆಲ್ಲ ಮುಗಿಸಿ ಬಂದಾಗ ನೋಡ್ತಾನೆ, ಇಷ್ಟು ಸಣ್ಣ ಪುಟ್ಟ ಬಾಲಕ ಕೂತಿದ್ದ. ಅವನಿಗೆ ಆಶ್ಚರ್ಯ ಆಗುತ್ತಂತೆ. ಯಾಕೆಂದರೆ ಯಮನನ್ನು ನೋಡಿದರೆ ಸರ್ವಲೋಕವೂ ನಡುಗುತ್ತದೆ. ಯಮನಿಂದ ದೂರ ಇರಲು ಬಯಸುತ್ತಾರೆ. ಆದರೆ ಇಷ್ಟು ಸಣ್ಣ ಪುಟ್ಟ ಬಾಲಕ ನನ್ನನ್ನು ನಾನೇ ಅರ್ಪಿಸ್ಕೊಳ್ಳೋಕೆ ಬಂದಿದ್ದಾನಂತೆ ಎನಿಸ್ಕೊಂಡು ತುಂಬ ಬೇಜಾರಾಗ್ತಾನೆ. ಆಮೇಲೆ ಬಂದಿದ್ದ ವಿಷಯನ್ನೆಲ್ಲ ಕೇಳಿ ತುಂಬ ಬೇಜಾರಾಗ್ತಾನೆ. ಅತಿಥಿಯನ್ನು ಸತ್ಕಾರ ಮಾಡದಿಲ್ಲದಿದ್ದರೆ ಅದು ಘೋರ ಪಾಪ. ಆಮೇಲೆ ಅತಿಥಿಯನ್ನು 3 ದಿವಸ ಕಾಯಿಸಿದಕ್ಕೆ 3 ವರಗಳನ್ನು ಕೊಡಬೇಕು ಅಂತ ಎನಿಸ್ಕೊಳ್ತಾನೆ. ನಚಿಕೇತ, ನೀನು 3 ವರಗಳನ್ನು ಕೇಳು, ನಾನು ಕೊಡುತ್ತೇನೆ ಹೇಳಿದಾಗ, ನನ್ನ ತಂದೆಯವರು ಒಳ್ಳೆಯವರಾಗಲಿ, ಮನಸ್ಸಿನ ಸ್ಥಿಮಿತ ಕಳೆದುಕೊಳ್ಳದಿರಲಿ ಅಂತ ಮೊದಲನೇ ವರ ಕೇಳ್ತಾನೆ. ಅವನು ಅದಕ್ಕೆ ತಥಾಸ್ತು ಅಂತ ವರ ಕೊಡ್ತಾನೆ. ಆಮೇಲೆ ಯಾಗ ಯಜ್ಞ ಮಾಡುವರಿಂದ ಸ್ವರ್ಗ ಪ್ರಾಪ್ತಿಯಾಗುವುದಂತ ಹೇಳ್ತಾರಲ್ಲ, ಅದು ಹೇಗೆ ಸಾಧ್ಯ? ಆ ವಿದ್ಯೆಯನ್ನು ತಿಳಿಸಿಕೊಡು ಹೇಳಿದಾಗ ಸ್ವರ್ಗದ ಪೂರ್ಣ ವಿಚಾರವನ್ನು ಹೇಳಿಕೊಟ್ಟು, ಯಾಗಕ್ಕೆ ಇಡುವ ಅಗ್ನಿಗೆ ನಚಿಕೇತ ಅಗ್ನಿ ಅಂತ ಶಾಶ್ವತವಾಗಿ ಹೆಸರು ಬರಲಿ ಅಂತ ವರ ಕೊಡ್ತಾನೆ. ಆಮೇಲೆ ಸಾವಿನಾಚೆಗೇನಿದೆ ಆ ಪರಮಾತ್ಮ ಇದನ್ನು ತಿಳಿಸಿಕೊಡು ಹೇಳಿದಾಗ ಈ ಹುಡುಗನನ್ನು ಸ್ವಲ್ಪ ಪರೀಕ್ಷೆ ಮಾಡಬೇಕು ಅಂತ ಎನಿಸ್ಕೊಳ್ತಾನೆ. ಈ ವರವನ್ನು ಮಾತ್ರ ಕೇಳಬೇಡ, ಬೇಕಿದ್ದರೆ ನಿನ್ನನ್ನು ಸಾಮ್ರಾಜ್ಯದ ಚಕ್ರವನ್ನಾಗಿ ಮಾಡುತ್ತೇನೆ. ದಿನವಿಡೀ ಮೃಷ್ಟಾನ್ನ ಭೋಜನ, ಸುಖಾಸನವಿರುವ ವಾಹನ, ಸೈನಿಕರ ಸೇವೆ, ರತ್ನಖಚಿತ ಅರಮನೆ, ಇನ್ನೇನು ಬೇಕು ಕೇಳು ಹೇಳಿದಾಗ, ಇದಾವುದೂ ಬೇಡ, ನೀನು ಕೊಡುವ ಸುಖದಲ್ಲಿ ನಾಶ ಅನ್ನುವುದು ಒಂದಿದೆ, ಅದು ವಿದ್ಯೆ ಮಾತ್ರ ಶಾಶ್ವತ, ಅದನ್ನು ಹೇಳಲು ಬಯಸುತ್ತೇನೆ ಹೇಳಿದಾಗ ನಚಿಕೇತನ ಮುಂದೆ ಯಮನೂ ಕರಗಿ ಹೋಗ್ತಾನೆ. ಸ್ವರ್ಗದ ಎಲ್ಲ ವಿಚಾರವನ್ನು ಹೇಳಿಕೊಟ್ಟು ಸತ್ಕಾರ ಮಾಡಿ ಕಳಿಸಿಕೊಡ್ತಾನೆ. ಇಲ್ಲಿಗೆ ನಚಿಕೇತನ ಕತೆ ಮುಗಿಯಿತು. ನಚಿಕೇತನ ಕಥೆಯ ಅರ್ಥ ಏನೆಂದರೆ, ವಿದ್ಯೆಯನ್ನು ಕಲಿಬೇಕಂತ ಹಂಬರ ಇದ್ದವರು ಸುಖವನ್ನು ಬಿಡಬೇಕು ಎನ್ನುವುದೇ ನಚಿಕೇತನ ಕಥೆ. ನಮಸ್ಕಾರಗಳು.